ಕಳೆದ ಚುನಾವಣೆ ಸಂದರ್ಭದಲ್ಲೂ ಆಮಿಷ ಒಡ್ಡಿದ್ರು. ಈಗಲೂ ಲೋಕಸಭಾ ಚುನಾವಣೆಗೆ ಅದೇ ರೀತಿಯಾದಂತ ಈಗ ಜನ ನಮ್ಮ ಆಮಿಷಕ್ಕೆ ಏನು ಒಳಗಾಗ್ಬಿಡಲ್ಲ ರೀ. ಜನ ತೀರ್ಮಾನ ಮಾಡಿದಾರೆ ರೀ. ನಾವು ಏನೋ ಒಂದು ಇದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಕೊಡಬೇಕು ಅಂತ ಇದ್ದೋ, ಅದು ಸ್ವಲ್ಪ ಲೇಟ್ ಆಯಿತು. ಈಗ ಶಿವರಾತ್ರಿ ಹಬ್ಬಕ್ಕೆ ಒಂದು ಗಿಫ್ಟ್ ಕೊಡ್ತಾ ಇದ್ದೀವಿ ಅಷ್ಟೇ. ನಾವು ತಪ್ಪೇನು, ಹೊಸ ವರ್ಷಕ್ಕೆ ಅಂತಾನೆ ಮಾಡ್ದೋ, ಬರೋದು ಲೇಟ್ ಆಗ್ಬೇಕಲ್ಲ, ಬರೋದು ಲೇಟ್ ಆಯ್ತು ಸ್ವಲ್ಪ, ಅದರಿಂದ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೊಡ್ತಾ ಇದ್ದೀವಿ. ಅವ್ರು ನಾನು ಹೇಳಿಲ್ವೇನ್ರಿ, ಅವ್ರು ದುಡ್ಡು ಕೊಡ್ದೇನೆ ಚುನಾವಣೆಯಲ್ಲಿ ಗೆಲ್ಲೋ ತಾಕತ್ತೈತಾ BJP ಅವ್ರಿಗೆ ಕೇಳಿ, ಪ್ರಮಾಣ ಮಾಡಿ ಕೇಳಿ. ಶ್ರೀರಾಮನ ದೇವಸ್ಥಾನ ಕಟ್ಟಲ್ಲ, ಅದ್ರ ಮೇಲೆ ಆಣೆ, ಅದ್ರ ಪಾದದ ಮೇಲೆ ಆಣೆ ಇಕ್ಕಿ ನಾವು ಯಾರು ₹1 ಕೊಡ್ದಂಗೆ ಗೆಲ್ತೀವಿ ಅಂತ. ಸುಮ್ಮನೆ ಬುಡಾಯಿ ಕೊಚ್ಚೋದು ಬೇಡ, ಸರಿಯಾಗಿ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡೋದು ಕಲ್ತ್ಕೊಳಕ್ಕೆ ಹೇಳ್ರಿ ಅವ್ರಿಗೆ. ಎಲ್ಲರೂ ಎಲ್ಲ ಪಕ್ಷದವರು, ಕುಮಾರಸ್ವಾಮಿ ಅವ್ರು ದುಡ್ಡು ಕೊಟ್ಟಿಲ್ವೇನ್ರಿ ಮೊನ್ನೆ? ರಾಮನಗರದಲ್ಲಿ ದುಡ್ಡು ಕೊಡ್ದಾಗ ಚುನಾವಣೆಯಲ್ಲಿ ನಿಂತ್ಕೊಂಡ್ರೆ, ಚನ್ನಪಟ್ಟಣದಲ್ಲಿ ದುಡ್ಡು ಕೊಟ್ಟಿಲ್ವಾ? ಕುಮಾರಸ್ವಾಮಿ ಅವರು ಚಾಮುಂಡೇಶ್ವರಿ ಮೇಲೆ ಆಣೆ ಇಕ್ಕ ಕೇಳಿ, ನಾನು ₹1 ಕೊಡ್ದಂಗೆ ಗೆದ್ದಿದ್ದೀನಿ ಚನ್ನಪಟ್ಟಣದಲ್ಲಿ ಅಂತ. ಕಾರ್ಯಕರ್ತರಿಗಾಗಲಿ ಮತದಾರರಿಗಾಗಲಿ ಆಣೆ ಇಕ್ಸ್ತಾರೇನ್ರಿ? ಚಾಮುಂಡೇಶ್ವರಿ ಪಾದದ ಮೇಲೆ ಆಣೆ ಕೇಳಲಿ ಅವ್ರು, ಕುಮಾರಸ್ವಾಮಿ ಅವರು, ನಾನು ₹1 ಕೊಡ್ದೆ ಗೆದ್ದಿದ್ದೀನಿ ನಾನು ಚನ್ನಪಟ್ಟಣದಲ್ಲಿ ಅಂತ. ಸುಮ್ಮನೆ ಎಲ್ಲರೂ ಮಾಡೋದು ಅದೇ ಕೆಲಸ. ಎಲ್ಲರೂ ಗಾಜಿನ ಮನೇಲಿ ಅವ್ರಿಗೆ ಕಲೆ ಕೊಡಬೇಕು. ಒಬ್ರು ಜಾಸ್ತಿ ಕೊಡ್ಬೋದು, ಒಬ್ರು ಕಡಿಮೆ ಕೊಡ್ಬೋದು, ಕೊಡೋದ್ರಲ್ಲಿ ವ್ಯತ್ಯಾಸ ಇರ್ಬೋದು. ಕೊಡೋದು ಎಲ್ಲರೂ ಕೊಟ್ಟೆ ಕೊಡ್ತಾರೆ. ಅರೆ ನಾವೇನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊತಾ ಇದ್ದೀವಾ? ನಾವು ಅವ್ರಂಗೆ ಬುಲ್ಟಿನ್ ಬಿಡಲ್ಲ, ನಾವು ಪ್ರಾಮಾಣಿಕವಾಗಿ ಮಾತಾಡ್ತೀವಿ ಅಷ್ಟೇ.